ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಂಡ್ಯ ನಗರದ ಸೇವಾ ಕಿರಣ್ ವೃದ್ಧಾಶ್ರಮದ ಆವರಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳ ವತಿಯಿಂದ ತತ್ವ ಪದ ಗಾಯನ ಮತ್ತು ಜಾಗೃತಿ ವಿಶೇಷ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟನೆಯನ್ನು ಮಾಡಿದರು. ನಂತರ ಮಾತನಾಡಿದ ತತ್ವ ಎಂದರೆ ಸಿದ್ಧಾಂತ, ಪರಮಾತ್ಮ, ನಿಜಸ್ಥಿತಿ ಎಂದರ್ಥವಾಗುತ್ತದೆ. ತತ್ವಜ್ಞಾನ ಮತ್ತು ಬ್ರಹ್ಮಜ್ಞಾನವೆಂದು ಕರೆಯಲಾಗಿದೆ. ಪದ ಎಂಬುದನ್ನು ಹಾಡು, ಹದಗೊಂಡ ಶಬ್ದ ಅಂತ ಕರೆಯಲಾಗಿದೆ. ಪರಮಾತ್ಮನಿಗೆ ಸಂಬಂಧಪಟ್ಟಂತ ಸಿದ್ಧಾಂತವನ್ನ ಹಾಡಿನ ಮೂಲಕ ಅಭಿವ್ಯಕ್ತಿಸುವ ಕ್ರಿಯೆಗೆ ತತ್ವಪದ ಎನ್ನುತ್ತಾರೆ. 12ನೇ ಶತಮಾನದ ಬಸವಣ್ಣನವರ ಶರಣ ಪರಂಪರೆ, ವಚನ ಸಾಹಿತ್ಯ, ತತ್ವಪದ ಇವುಗಳೆಲ್ಲ ಕೂಡ ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೇದಿಕೆಯಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷ ಶ್ರೀಮತಿ ಮಂಜುಳಾ ರಮೇಶ್, ಬುದನೂರು ರಾಜಣ್ಣ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು, ಶ್ರೀಮತಿ ಗೌರಮ್ಮ ಕಿಲಾರ್, ಶೋಭಾ ಮಂಡೆ ಮತ್ತು ಕೋಮಲಮ್ಮ ಮಂಡೆ ಸೇರಿದಂತೆ ಅನೇಕರು ವಿವಿಧ ತತ್ವಪದ ಗಾಯನ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿಶೇಷವಾಗಿ ತತ್ವಪದ ಅಂತಕ್ಕಂಥದ್ದು, ತತ್ವ ಎಂದರೆ ಸಿದ್ಧಾಂತ ಅಂತಕ್ಕಂಥದ್ದು ಅಲ್ವಾ? ತತ್ವ ಎಂದರೆ ಸಿದ್ಧಾಂತ ಅಂತಕ್ಕಂಥದ್ದು, ಪರಮಾತ್ಮ ಅಂತಕ್ಕಂಥದ್ದು, ಶಿವ ಅಂತಕ್ಕಂಥದ್ದು, ಭಗವಂತ, ಪ್ರಕೃತಿ ಅಂತಕ್ಕಂಥದ್ದೇ ತತ್ವ ಅಂತಕ್ಕಂಥದ್ದು ಅಲ್ವಾ? 18 ಮತ್ತು 19ನೇ ಶತಮಾನದಲ್ಲಿ ನಿರಂತರವಾಗಿ ಭೂಮಿ ಹುಟ್ಟುತ್ತವಿಂದ ಅನೇಕ ಕಾಯಿಲೆಗಳಿಗೆ, ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಕೃಷಿ ಸಂಬಂಧಪಟ್ಟ ಹಾಗೆ ತತ್ವ ಪದಗಳನ್ನು ಹೇಳುವ ಮುಖಾಂತರ ನಾವು ಆಗ ಬರವಣಿಗೆ ಅಂತಕ್ಕಂಥದ್ದೇನಿಲ್ಲ, ಕಂಪ್ಯೂಟರ್ ಅಂತಕ್ಕಂಥದ್ದೇನಿಲ್ಲ, ಫೋಟೋಗ್ರಫಿ ಅಂತಕ್ಕಂಥದ್ದೇನಿಲ್ಲ ಅಲ್ವಾ? ಹಾಗಾಗಿ ಅಂತಹ ಸಮಯದಲ್ಲಿ ಬಾಯಿಂದ ಬಾಯಿಗೆ ಹೇಳ್ತಕ್ಕಂಥದ್ದೇ ಒಂದು ತತ್ವ ಪದ ಆಗಿತ್ತು. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಇವನಾರವ ಎಂದೆನಿಸಿದರೆಯ, ಇವರೆಲ್ಲ ನಮ್ಮವ ಎಂದೆನಿಸಯ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಲ್ವಾ? ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು ಹೇಳಿದ್ರು. ಕಾಯಕದಿಂದ ಕೈಲಾಸವನ್ನು ಕಾಣ್ರಯ್ಯ ಅಂತಕ್ಕಂಥದ್ದು ಹೇಳಿದ್ರು. ಇನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಎಣ್ಣ ಕಳಸವಯ್ಯ, ನಿಂತಲ್ಲೇ ಶಿವಾಲಯವಯ್ಯ ಅಂತಕ್ಕಂಥದ್ದು. ತಾವೆಲ್ಲ ನೋಡಿ, ಶರಣೆಯರೆಲ್ಲ ವಿಭೂತಿ ಹಾಕೊಂಡು ಬಂದು ಇವತ್ತು ಶಿವ ಶಿವ ಹರ ಹರ ಭಗವಂತ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾ ಇದ್ರೆ ಕೈಲಾಸವೇ ನಮ್ಮ ಜಿ.ವಿ. ನಾಗರಾಜ್ ಅವರು ರುದ್ರಾಶ್ರಮದಲ್ಲಿ ಇಳಿದು ಬಂದಷ್ಟು ಸಂತೋಷ ಆಗ್ತಾ ಇದೆ ಅಲ್ವಾ? ಹೊಡಿಬೇಕು ನೀವೆಲ್ಲ ಇವ್ರಿಗೂ ಚಪ್ಪಾಳೆ ಇಂಥ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಾ ಇದ್ದಾರೆ. ಓಯೋರಿದ್ರು ಮನೆಯಲ್ಲಿ ಆ ಸೊಸೆಂದ್ರ ಕಾಟ ಆಗ್ಬೋದು, ಮಕ್ಕಳ ಕಾಟ ಆಗಿರ್ಬೋದು, ಅಕ್ಕಪಕ್ಕದವ್ರ ಕಾಟ ಆಗಿರ್ಬೋದು, ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲದೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ರುದ್ರಾಶ್ರಮದಲ್ಲಿ ಬಂದು ನಮ್ಮ ಶಾಂತಿ ನೆಮ್ಮದಿಗೋಸ್ಕರ, ನಮ್ಮ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ, ನಿಮಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು ಅಂತಕ್ಕಂಥ ಉದ್ದೇಶದಿಂದ, ನಿಮಗೆ ಉದರ ಹೊಟ್ಟೆಯ ತುಂಬುವ ಉದ್ದೇಶದಿಂದ ನಾವು ಇವತ್ತು ದಿವಸ ಇಲ್ಲಿ ಬಂದು ರುದ್ರಾಶ್ರಮದಲ್ಲಿ ಎಲ್ಲರ ಜೊತೆ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಜೊತೆ ಕುಳಿತಂಥವ್ರು, ಇವತ್ತೆಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು, ಆ ಒಂದು ಮನುಷ್ಯ ಅಂತಕ್ಕಂಥವ್ರು ಸಂಘಜೀವಿ. ಜೀವಿ ಒಬ್ಬರೇ ಬದುಕಾಗೋದಿಲ್ಲ. ಗೌರಮ್ಮನವ್ರು ಒಬ್ಬರೇ ಸಂಗೀತ ಆಡೋಕ್ಕಾಗೋದಿಲ್ಲ, ತತ್ವಪದ ಆಡೋಕ್ಕಲ್ಲ. ಗೌರಮ್ಮ ಜೊತೆ ನಮ್ಮ ಎಲ್ಲ ಸುನಂದ ಮಾನವ, ಜ್ಯೋತಿ, ದೀಪ, ರೂಪ, ಶಿಲ್ಪ, ಕಲ್ಪ, ಕಾವ್ಯ, ಎಲ್ಲ ಮಹೇಶ, ಉಮೇಶ ಎಲ್ಲರೂ ಸೇರಿದ್ರೆ, ಶರಣರೆಲ್ಲ ಸೇರಿದ್ರೆ ಒಂದು ಶರಣರ ಸಂಗಮ ಆಗ್ತದೆ ಅಂತಕ್ಕಂಥದ್ದು ಅಲ್ವಾ? ಮನುಷ್ಯ ಒಬ್ಬನೇ ಬದುಕೋಕೆ ಸಾಧ್ಯವಿಲ್ಲ ಅಲ್ವಾ? ಹತ್ತಾರು ಜನ ಸೇರಿದ್ರೆ ನಾವು ಬದುಕಕ್ಕೆ ಸಾಧ್ಯವಾಗ್ತದೆ. ಸಂಘ ಜೀವಿ, ಸತ್ಸಂಗದ ನಿಸ್ಸಂಗತ್ವ ಅಂತಕ್ಕಂಥದ್ದು. ಹಾಗಾಗಿ ಬಹಳ ತತ್ವಪದ ಅಂತಕ್ಕಂಥದ್ದು ಸುಮಾರು 100 ವರ್ಷಗಳಿಂದ, ಶತಮಾನಗಳಿಂದ ನಾವು ಕನ್ನಡ ಮಲೆ ಮಹದೇಶ್ವರು 16ನೇ ಶತಮಾನದಲ್ಲಿ ತತ್ವಪದಗಳನ್ನು ಆಡುವ ಮುಖಾಂತರ ಬಹಳ ಅವ್ರು ನೋಡಿ, ಉತ್ತರ ಭಾರತದಲ್ಲಿ ಜನಿಸಿದಂಥ ಮಲೆ ಮಹದೇಶ್ವರರು ನಮ್ಮ ಕೇರ್ಪೇಟೆ ತಾಲೂಕು ಅಂಬಿಗರಳ್ಳಿ ಏನು ತ್ರಿವೇಣಿ ಸಂಗಮ ಇದೆ, ಕೇರಸಿಂದ ಬರ್ತಕ್ಕಂಥ ಹೇಮಾವತಿ ಆಗ್ಬೋದು, ನಮ್ಮ ಕೊಡಗಿನ ಬರ್ತಕ್ಕಂಥ ಕಾವೇರಿ ಆಗ್ಬೋದು, ಹುಣಸೂರಿನಿಂದ ಬಂದಿರ್ತಕ್ಕಂಥ ಲಕ್ಷ್ಮಣ ತೀರ್ಥ, 3 ನದಿಗಳ ಸಂಗಮ ನಮ್ಮ KRS ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಅಂಬಿಗರಳ್ಳಿನಲ್ಲಿರ್ತಕ್ಕಂಥ ಬ್ಯಾಕ್ವಾಟರ್ ಅಲ್ವಾ? ಮಲೆ ಮಹದೇಶ್ವರು ಅವರು ತಮ್ಮ 7ನೇ ವಯಸ್ಸಲ್ಲಿ ಅಲ್ಲಿ ಬಂದು ಪವಾಡ ಮಾಡಿದಂಥ ಒಂದು ಪ್ರತೀತಿ ಇದೆ. ಹಂಗಾಗಿ ಅವರು ಸಹ ಹುಲಿ ಮೇಲೆ ಕೂತ್ಕೊಂಡು, ಆಗ ಅವತ್ತೊಂದು ದಿವಸ ಸಾಕಷ್ಟು ಅವ್ಯವಸ್ಥೆ ಇತ್ತು, ಭಾಳ ಮನುಷ್ಯನೇ ತಿಂತಾ ಇದ್ರು ಅಲ್ವಾ? ತುಂಬ ಮನುಷ್ಯನಲ್ಲಿ ಜ್ಞಾನ ಅಂತಕ್ಕಂಥದ್ದೇನಿಲ್ಲ. ಅಂಥ ಸಂದರ್ಭದಲ್ಲಿ ಮಲೆ ಮಹದೇಶ್ವರು ಹುಲಿ ಮೇಲೆ ಕೂತ್ಕೊಂಡು ಅವ್ರೇನು ಎಂತ ಹೇಳ್ತಾರೆ, 6 ಮಲೆ 7 ಮಲೆ ಗುಲ್ಗಂಜಿ ಮಲೆ 77 ಮಲೆಯಲ್ಲಿ ನಾಟ್ಯ ಆಗ್ತಕ್ಕಂಥ ಮಲೆ ಮಹದೇಶ್ವರನಿಗೊಂದ್ಸಲ ಹೋಗೇನಪ್ಪ, ಎಷ್ಟು ಅವರು ಮಹದೇಶ್ವರ ಹುಲಿ ಮೇಲೆ ಕೂತು ಈ ಭಾಗದಲ್ಲಿ ಎಲ್ಲೆಲ್ಲಿ ಮಲೆ ಮಹದೇಶ್ವರ ಪಾದವನ್ನು ಇಟ್ಟಿದ್ದಾರೆ ಅಲ್ಲೆಲ್ಲ ಮಹದೇಶ್ವರ ದೇವಸ್ಥಾನಗಳಾಗಿದೆ ಅಂತಕ್ಕಂಥದ್ದು ಪ್ರತೀತಿ ಅಲ್ವಾ? ಹಾಗಾಗಿ ನಮ್ಮ ಮಹನೀಯರು, ದೊಡ್ಡ ದೊಡ್ಡ ವಿದ್ವಾಂಸರು, ಆ ಶರಣರು ಅಲ್ವಾ, ಅಕ್ಕಮಹಾದೇವರು ಜಗತ್ತಿನ ಪ್ರಪ್ರಥಮ ವಚನಕಾರರಾಗಿದ್ದಾರೆ ಅಲ್ವಾ? ಎಂತ ಕೌಶಿಕ ಮಹಾರಾಜನ ಆಸ್ಥಾನದಲ್ಲಿದ್ದಂಥ ಅಕ್ಕಮಹಾದೇವರು ಜಗತ್ತಿನ ಪ್ರಪ್ರಥಮ ಕವಿಯತ್ರಿ, ಎಂತೆಂಥ ವಚನಗಳನ್ನು ಬರೆದ್ರು. ಪ್ರತಿಯೊಬ್ಬ ಮನುಷ್ಯನಿಗೆ ಮನಸ್ಸು ಮುಟ್ಟುವಂಥ ವಚನಗಳನ್ನು ಬರೆದ್ರು. ಎಲ್ಲೋ ಪ್ರಾಣ ಕಳ್ಕೋಬೇಕಪ್ಪ ಅಂತಿದ್ದ ಒಂದು ವಚನ ಹೇಳಿದ್ರೆ ನನಗೆ ಹೊಸ ಜೀವನ ಬಂತು ಅಂತಕ್ಕಂಥ ಉದಾಹರಣೆ ಜಗತ್ತಲ್ಲಿ ಬೇಕಾಗುತ್ತೆ.
ಹಾಗಾಗಿ ನಾವು ನೀವುಗಳೆಲ್ಲ ತತ್ವಪದಗಳನ್ನು, ವಚನ ಗಾಯನಗಳನ್ನು ಮಾಡೋದ್ರ ಮುಖಾಂತರ ನಾವು ಈ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಭಾಳ ವಿಶೇಷವಾಗಿ ಕೋತೇರು ಮಹಾದೇವರವರು ಸಾವಿರಾರು ಕಾರ್ಯಕ್ರಮಗಳನ್ನು ವರ್ಷದಲ್ಲಿ ಮಾಡೋದ್ರ ಮುಖಾಂತರ ಈಗ ನೋಡಿ, 2025 ಡಿಸೆಂಬರ್ ಇವತ್ತು ವಿಶ್ವ ಏಡ್ಸ್ ಜಾಗೃತಿ ದಿನಾಚರಣೆ ಅಲ್ವಾ? ಏಡ್ಸ್ನ ವಿಶ್ವ ಜಾಗೃತಿ ದಿನಾಚರಣೆ. ಏಡ್ಸ್ ಅಂತಕ್ಕಂಥದ್ದು ಮಹಾಮಾರಿ ಕಾಯಿಲೆ, ಅದಕ್ಕೂ ಸಾಕಷ್ಟು ಔಷಧಿಗಳನ್ನು ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಅಂಥ ದಿವಸಗಳಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕು. ನಾವೆಲ್ಲ ಆರೋಗ್ಯಕರವಾಗಿರಬೇಕು, ಉತ್ತಮವಾದ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಮಾತು ಬಲ್ಲವನಿಗೆ ಏನು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ಇದು ಅಂದ್ರೆ ತತ್ವಪದಲ್ಲಿ ಅಲ್ವಾ? ಅವತ್ತು ನೋಡಿ, ಆ ಊಟ ಬಲ್ಲವನಿಗೆ ರೋಗವಿಲ್ಲ. ಇಷ್ಟು ನಾವು ಬೇಡದ ಆಹಾರಗಳನ್ನು ತಿಂದ್ಬಿಟ್ರೆ ರೋಗ ಬರ್ತದೆ. ಡಾಕ್ಟರ್ ಹೇಳ್ತಾರೆ ನೋಡಿ, ಡಾಕ್ಟರ್ ಎಷ್ಟು ಅವರು ಓದಿದ್ರು ಪ್ರತಿನಿತ್ಯ ಅವರು ವ್ಯಾಯಾಮ ವಾಕಿಂಗ್ ಅನ್ನು ಮಾಡ್ತಾರೆ, ಮಿತ ಆಹಾರ ತಗೋತಾರೆ, ನಿಗದಿತ ಸಮಯಕ್ಕೆ ಆಹಾರ ತಗೋತಾರೆ. ಆಗ ಅವರಿಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿರ್ತದೆ. ಹಾಗಾಗಿ ನಾವು ಶಿಕ್ಷಣ ಆಗ್ಬೋದು, ಆರೋಗ್ಯ ಆಗ್ಬೋದು, ಸಾಮಾಜಿಕ ಚಟುವಟಿಕೆ ಆಗ್ಬೋದು, ಪ್ರತಿಯೊಂದನ್ನು ಸಹ ನಾವು ನಿರಂತರವಾಗಿ ಒಂದು ಸದೃಢ ಸಮಾಜವನ್ನು ಕಟ್ಟಬೇಕಾದ್ರೆ ಒಬ್ಬರಿಂದ ಸಾಧ್ಯವಿಲ್ಲ. ನಾವು ನೀವೆಲ್ಲ ಸೇರಿ ಸಮಾಜವನ್ನು ಕಟ್ಟಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತತ್ವಪದ ಗಾಯನ ಅಂತಕ್ಕಂಥದ್ದು ನೀವು ಆಡ್ತಾ ಇದ್ರೆ ಎಲ್ಲೋ ನಮಗೆ ಕೈಲಾಸ ಭೂಮಿ ಇಲ್ಲೇ ಇಳಿದು ಬಂದಂಗೆ ಅಷ್ಟು ಸಂತೋಷ ಆಯಿತು. ಹಾಗಾಗಿ ತಾವೆಲ್ಲ ಪ್ರತಿಯೊಂದು ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥ ತತ್ವಪದ ಗಾಯನ ಪ್ರತಿ ಮನೆಗಳಲ್ಲಿ ಎಲ್ಲ ಕಚೇರಿಗಳಲ್ಲಿ ಪ್ರತಿಯೊಂದು ಕಡೆ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಲಿ ಅಂತಕ್ಕಂಥ ಮಾತು ಹೇಳ್ತಾ, ಸನ್ಮಾನ್ಯ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಕೋತೇರು ಮಹಾದೇವರವರೇ, ಹಾಗೆ ಈ ಎಲ್ಲ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ಹಣ್ಣು, ಸಿಹಿ ಮತ್ತು ವಿತರಣೆ ಮಾಡಲು ಆಗಮಿಸಿರ್ತಕ್ಕಂತಹ ಹಿರಿಯ ವೈದ್ಯರಾದಂಥ ಸಮಾಜ ಶಿಕ್ಷಕರು ಡಾಕ್ಟರ್ ಸಿ ಆನಂದ್ರವರೇ, ಮೈಸೂರು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಮೇಶ್ ಅವರೇ, ಹಾಗೆ ಕಾರ್ಯಕ್ರಮದ ನೀವೊಂದು ಕೊಡಿ ಸರ್. ಕೊಡಿ ಮೇಡಮ್. ಹಾಗೆ ಅಲ್ಲೇ ನಿಂತು ಬಿಡಿ ಇದೆ ಸರ್. ಇಲ್ಲಿ ಬರ್ರಿ ಸರ್, ನೀವು